ಫ್ರೆಂಡ್ಸ್, ಫ್ರೀ ಫೈರ್ ಇಂಡಿಯಾದು ಲಾಂಚ್ ರಿಲೇಟೆಡ್ ಅಪ್ಡೇಟ್ ಬಂದಿದೆ. ಇದರ ಸಂಬಂಧಪಟ್ಟಂಗೆ ಆಫೀಸಿಯಲಿ ಸ್ಟೇಟ್ಮೆಂಟ್ ಕೂಡ ತಿಳಿಸ್ಕೊಡ್ತೀನಿ. ಈ ಸ್ಟೇಟ್ಮೆಂಟ್ ಯಾವುದೇ ಇಂಡಿಯನ್ ಮಾಡರೇಟರ್ ಇಂದ ಬಂದಿಲ್ಲ. ಇನ್ನು ಗೆರಿನಾ ಇಂಟರ್ನ್ಯಾಷನಲ್ ಆಫೀಸರ್ ಕಡೆಯಿಂದ ಈ ಸ್ಟೇಟ್ಮೆಂಟ್ ನ ಬಂದಿದೆ. ಇನ್ನು ಇವ್ರ ಹೆಸರು ನೋಡ್ಬೇಕಂದ್ರೆ ಎಂಜಿನ್ ಬ್ಯಾಂಕ್ ಅಂತ. ಇವರು ಸಿ ಕಂಪನಿಯಲ್ಲಿ ಚೀಫ್ ಕಾರ್ಪೊರೇಟರ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಈ ಸಿ ಕಂಪನಿ ಬಗ್ಗೆ ಹೇಳ್ಬೇಕಂದ್ರೆ ಈ ಎರಡು ಕಂಪನಿ ಒಂದೇ. ಅಂದ್ರೆ ಗೆರಿನಾ ಹಾಗೂ ಸಿ ಕಂಪನಿ ಏನಿದಾವೆ ಈ ಎರಡು ಕಂಪನಿ ಕೂಡ ಒಂದೇ. ಅಂದ್ರೆ ಗೆರಿನಾದು ಒಂದು ಪೇರೆಂಟ್ಸ್ ಕಂಪನಿ ಅಂತಾನೆ ಹೇಳ್ಬೋದು. ಸಿ ಕಂಪನಿ ಅಂದ್ರೆ ಮುಂಚೆ ಗೆರಿನಾದು ಹೆಸರೇನಿತ್ತು ಅದು ಸಿನೇ ಇತ್ತು. ಅದು ಆದಮೇಲೆ ಇಲ್ಲಿ ನೇಮ್ನ ಇಲ್ಲಿ ಚೇಂಜ್ನ ಮಾಡಿದ್ದಾರೆ. ಅಂದರೆ ಸಿ ಹೆಸರನ್ನ ತೆಗೆದು ಇಲ್ಲಿ ಗೆರಿನಾ ಅಂತ ಇಟ್ಟಿದ್ದಾರೆ. ಇದು ಯಾವುದು ರೀಸನ್ಗೋಸ್ಕರ ಚೇಂಜ್ ಮಾಡಿದಾರೋ ಗೊತ್ತಿಲ್ಲ. ಆದರೆ ಇದರ ಫಸ್ಟ್ ಹೆಸರೇನಿತ್ತು ಅದು ಸಿನೇ ಇತ್ತು. ಅಷ್ಟೇ ಅಲ್ಲ, ಇಂಡಿಯಾದಲ್ಲಿ ಫ್ರೀ ಫೈರ್ ಲಾಂಚ್ ಆದಾಗ ಆ ಲಾಂಚ್ ಪಾರ್ಟಿಯಲ್ಲಿ UP CM ಯೋಗಿ ಆದಿತ್ಯನಾಥ್ ಕೂಡ ಪಾರ್ಟಿಸಿಪೇಟ್ನ ಮಾಡಿದರು. ಹೌದು, ಅದರಲ್ಲಿ ಫ್ರೀ ಫೈರ್ CEO ಮತ್ತು UP CM ಯೋಗಿ ಆದಿತ್ಯನಾಥ್ ಒಂದೇ ಫ್ರೇಮಲ್ಲಿ ನೀವು ನೋಡಿರಬೇಕು. ಅಂದರೆ ಕೆಲವೊಂದು ಫೋಟೋಸ್ ಮತ್ತು ಪಿಕ್ಚರ್ ನೋಡಿರಬೇಕು. ಸ್ಪೆಷಲಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಒಂದು ವೈರಲ್ ಆಗಿತ್ತು. ಇನ್ನು ಮೇನ್ ಸ್ಟೋರಿ ಏನಿದೆ ಇಲ್ಲೇ ಶುರುವಾಗುತ್ತೆ. ಅಂದರೆ ಮಾರ್ಚ್ 4ನೇ ತಾರೀಕಿಗೆ ಏನಿದೆ ಒಂದು ಮೀಟಿಂಗ್ನ ನಡೀತೆ. ಅಂದರೆ Q423 ಅಂತ. ಅಂದರೆ ಇದು ಹೋದ ವರ್ಷ ಅವರು ಏನೆಲ್ಲ ಒಂದು ವರ್ಕ್ ಮಾಡಿದ್ದಾರೆ ಅಥವಾ ಅದರ ರೆವೆನ್ಯೂ ಎಷ್ಟು ಬಂದಿದೆ ಮತ್ತು ಯಾವ ಥರ ಅದರಲ್ಲಿ ಒಂದು ವರ್ಕ್ ಮಾಡಿದ್ದಾರೆ, ಅದರ ಏನೆಲ್ಲ ಒಂದು ಚೇಂಜಸ್ನ ಮಾಡಿದ್ದಾರೆ ಅಂತ ಒಂದು ಡಿಸ್ಕಷನ್ ಆಗುತ್ತೆ. ಅಂದರೆ CEO ಮತ್ತು ಎಂಪ್ಲಾಯೀಸ್ ನಡುವೆ ಒಂದು ಡಿಸ್ಕಷನ್ ಆಗುತ್ತೆ. ಅಂದರೆ ಹೊಸ ವರ್ಷದಲ್ಲಿ ನಾವು ಏನೆಲ್ಲ ಒಂದು ಹೊಸದಾಗಿ ಚೇಂಜಸ್ನ ಮಾಡಬೇಕು ಅಥವಾ ಡೆವಲಪ್ಮೆಂಟ್ ಮಾಡಬೇಕು ಅಂತ CEO ಮತ್ತು ಎಂಪ್ಲಾಯೀಸ್ ನಡುವೆ ಒಂದು ಮೀಟಿಂಗ್ನ ನಡೀತೆ. ಆ ಮೀಟಿಂಗ್ನ ಮುಗಿದ ಮೇಲೆ ಎಂಜಿನ್ ಬ್ಯಾಂಕ್ ಅಂತ ಇದ್ದಾರೆ. ಅಂದರೆ ನಾನು ನಿಮ್ಮ ಸ್ಟಾರ್ಟಿಂಗಿಗೆ ಹೇಳ್ದಂಗೆ ಇವರು ಒಂದು ಚೀಫ್ ಕಾರ್ಪೊರೇಟರ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸಿ ಕಂಪನಿಯಲ್ಲಿ. ಈ ಮೀಟಿಂಗ್ ಮುಗಿದ ಮೇಲೆ ಒಂದು ಬಿಗ್ ಸ್ಟೇಟ್ಮೆಂಟ್ ಬರುತ್ತೆ. ಸ್ಪೆಷಲಿ ಫ್ರೀ ಫೈರ್ ಇಂಡಿಯಾ ಸಂಬಂಧಪಟ್ಟಂಗೆ. ಅಂದರೆ ವಿ ಆರ್ ಸ್ಟಿಲ್ ಮೇಕಿಂಗ್ ಚೇಂಜಸ್ ಟು ದ ಫ್ರೀ ಫೈರ್ ಇಂಡಿಯಾ. ಅಂದರೆ ಸದ್ಯಕ್ಕೆ ನಾವು ಫ್ರೀ ಫೈರ್ ಇಂಡಿಯಾ ಗೇಮ್ ಸಂಬಂಧಪಟ್ಟಂಗೆ ನಾವು ವರ್ಕ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಸಾಕಷ್ಟು ಒಂದು ಚೇಂಜಸ್ನ ಮಾಡ್ತಾ ಇದ್ದೀವಿ. ಆದಷ್ಟು ಗೇಮ್ ಇದೆ ಇದು ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನು ಇದರ ಸಂಬಂಧಪಟ್ಟಂಗೆ ಕೆಲವೊಂದು ಪಾಸಿಟಿವ್ ನ್ಯೂಸ್ ಕೂಡ ಬಂದಿದೆ. ಅಂದರೆ ಈ ಗೇಮಲ್ಲಿ ನಾವು ಕೆಲವೊಂದು ಮಟೀರಿಯಲ್ ಡೆವಲಪ್ಮೆಂಟ್ ಕೂಡ ಮಾಡ್ತಿದ್ದೇವೆ ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ ಕೆಲವೊಂದು ಚೇಂಜಸ್ನ ಮಾಡ್ತಾರೆ ಅಥವಾ ಈ ಗೇಮಲ್ಲಿ ಮುಂದೆ ನೀವು ಇದರಲ್ಲಿ ಹೊಸದಾಗಿ ಅಥವಾ ನ್ಯೂ ಲುಕ್ಕಲ್ಲಿ ನೀವು ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಿ ಕಂಪನಿ ಅಥವಾ ಈ ಗೆರಿನಾ ಕಂಪನಿಯಲ್ಲಿ 2 ಆಪ್ಷನ್ಸ್ನ ಇದ್ದಾವೆ. ಸ್ಪೆಷಲಿ ತಮ್ಮ ಯೂಸರ್ಸ್ಗೆ ಒಂದು ಕ್ಲಿಯರ್ ಆಗಿ ಹೇಳಬೇಕಂದ್ರೆ 2 ಆಪ್ಷನ್ಸ್ನ ಇದ್ದಾವೆ. ಒಂದು ಈ ಗೇಮ್ ಸಂಬಂಧಪಟ್ಟಂಗೆ ಅಥವಾ ಗೇಮ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂಗೆ ತಮ್ಮ ಯೂಸರ್ಸ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡೋದು, ಅಥವಾ ಸದ್ಯಕ್ಕೇನು ಡೆವಲಪ್ಮೆಂಟ್ ನಡೀತಾ ಇದೆ ಅದರ ಸಂಬಂಧಪಟ್ಟಂಗೂ ಕೂಡ ಈಗ ಇನ್ಫಾರ್ಮೇಷನ್ ಕೊಡೋದು ಭಾಳ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಎಷ್ಟು ಆಲ್ರೆಡಿ ಇಂಡಿಯಾದಲ್ಲಿ ಎಷ್ಟು ಯೂಸರ್ಸ್ ಈ ಗೇಮ್ಗೋಸ್ಕರ ವೇಟ್ ಮಾಡ್ತಾ ಇದ್ರು, ಅದೇ ಥರನೇ ಈ ಗೆರಿನಾ ಕಂಪನಿ ಅಥವಾ ಸಿ ಕಂಪನಿ ಏನಿದೆ ಈ ಗೇಮ್ನ ಲಾಂಚ್ ಮಾಡೋದಕ್ಕೆ ಅವರು ಕೂಡ ಅದೇ ಥರನೇ ವೇಟ್ನ ಮಾಡ್ತಾರೆ. ಯಾಕಂದರೆ ಯೂಸರ್ಸ್ಗೆ ಏನಿದೆ ಒಂದು ಗೇಮ್ ಆಡಬೇಕು ಅಥವಾ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಒಂದು ಕುತೂಹಲ ಇದೆ. ಆದರೆ ಕಂಪನಿಗೆ ಏನಿದೆ ಈ ಹಣ ಗಳಿಸಬೇಕು ಅನ್ನೋ ಒಂದು ಕುತೂಹಲ ಇದೆ. ಹೀಗಾಗಿ ನಮಗೆ ಎಷ್ಟು ಅವಶ್ಯಕತೆ ಇದೆ ಅವರಿಗೂ ಕೂಡ ಅಷ್ಟೇ ಅವಶ್ಯಕತೆ ಇದೆ. ಹೀಗಾಗಿ ಹಣನ ಗಳಿಸಬೇಕು ಅಂತ ಕಾಯ್ತಾ ಇದ್ದಾರೆ. ನಾವೆಲ್ಲ ಗೇಮ್ ಆಡಬೇಕು ಅಥವಾ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾವು ಕಾಯ್ತಾ ಇದ್ದೀವಿ. ಆಲ್ರೆಡಿ ಈ ಗೇಮ್ ಸಂಬಂಧಪಟ್ಟಂಗೆ ಸ್ಪೆಷಲಿ ಫ್ರೀ ಫೈರ್ ಇಂಡಿಯಾ ಗೇಮ್ ಸಂಬಂಧಪಟ್ಟಂಗೆ 70% 80% ವರ್ಕ್ ಏನಿದೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕೆಲವೊಂದು ಇದರಲ್ಲಿ ಚೇಂಜಸ್ನ ಆಗ್ತಾ ಇದೆ. ಚೇಂಜಸ್ ಯಾಕೆ ಆಗ್ತಾ ಇದೆ ಅಂದ್ರೆ ಪಬ್ಜಿದವರು ಏನಿದ್ದಾರೆ ಈ ಫ್ರೀ ಫೈರ್ ಇಂಡಿಯಾ ಮೇಲೆ ಒಂದು ಕೇಸ್ನ ಹಾಕಿದ್ದಾರೆ. ಅಂದ್ರೆ ನಮ್ಮ ಪಬ್ಜಿಲಿ ಯಾವ ತರ ಇದೆ ಅದೇ ತರನೇ ಅದರಲ್ಲಿ ಸಾಕಷ್ಟು ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಕೆಲವೊಂದು ಸೀನ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಒಂದು ಕ್ಲೋನ್ ನ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಆಲ್ರೆಡಿ ಇದರ ಮೇಲೆ ಕೇಸ್ ಬೀಳೋದ್ರಿಂದ ಪ್ಲೇ ಸ್ಟೋರ್ ಅಥವಾ ಇಂಡಿಯಾದಲ್ಲಿ ಈ ಗೇಮ್ ಏನಿದೆ ಅದು ಎತ್ತಂಗಡಿ ಆಗಿದೆ. ಆಲ್ರೆಡಿ ಇದರ ಸಂಬಂಧಪಟ್ಟ ಸಾಕಷ್ಟು ಒಂದು ಚೇಂಜಸ್ನ ಆಗ್ತಿದೆ. ಒಂದು ಹೊಸ ಲುಕ್ ಅಥವಾ ಒಂದು ಹೊಸ ಕ್ಯಾರೆಕ್ಟರ್ ಮುಖಾಂತರ ಫ್ರೀ ಫೈರ್ ಇಂಡಿಯಾದಲ್ಲಿ ಮತ್ತೆ ರೀಲಾಂಚ್ ಆಗುವಂತ ಲಕ್ಷಣಗಳು ಕಾಣ್ತಾ ಇದಾವೆ. ಹೌದು ಫ್ರೆಂಡ್ಸ್, ಇದರ ಸಂಬಂಧಪಟ್ಟಂಗೆ ಏನಾದರೂ ಅಪ್ಡೇಟ್ ಅಥವಾ ನ್ಯೂಸ್ ಬಂತು ಅನ್ಕೊಳ್ಳಿ ನಮ್ಮ ಚಾನಲ್ ತುಂಬಾ ಫಾಸ್ಟ್ ಆಗಿ ವಿಡಿಯೋಸ್ನ ಹಾಕ್ತೀವಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಮುಖಾಂತರ ನಮ್ಮ ಚಾನಲ್ಗೆ ಬಂದಿದ್ರೆ ಅಷ್ಟೆಲ್ಲ ಈ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಅಥವಾ ಎಲ್ಲಿ ಆಗುತ್ತೋ ಅಲ್ಲಿ ವಾಟ್ಸ್ಆಪ್ ಕಡೆ ನೀವು ಶೇರ್ನ ಮಾಡಿ. ಇದರ ಸಂಬಂಧಪಟ್ಟಂಗೆ ಏನಾದರೂ ನ್ಯೂಸ್ ಬಂತು ಅನ್ಕೊಳ್ಳಿ ನಮ್ಮ ಚಾನಲ್ ನಾವು ಅಪ್ಲೋಡ್ನ ಮಾಡ್ತೀವಿ. ನಮಸ್ಕಾರ.